ಮೂಲ ಸಮಾನುಪಾತತೆಯ ಪ್ರಮೇಯವನ್ನ ನೋಡಿದ್ವಿ. ಅದನ್ನ ಥೇಲ್ಸ್ ಥಿಯರಮ್ ಅಂತ ಕೂಡ ಕರಿತೇವೆ. ಈಗ ಅದರ ವಿಲೋಮ ಸತ್ಯವಾಗಿರುತ್ತಾ ನೋಡೋಣ. ಮೂಲ ಸಮಾನುಪಾತತೆಯ ಪ್ರಮೇಯದ ವಿಲೋಮದ ಪ್ರಕಾರ ತ್ರಿಭುಜದ ಯಾವುದಾದರೂ ಎರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುವ ರೇಖೆಯು ಅದರ ಮೂರನೇ ಬಾಹುವಿಗೆ ಸಮಾನಾಂತರವಾಗಿರುತ್ತದೆ. ಯಾವುದಾದ್ರೂ ಒಂದು ಪ್ರಮೇಯದ ವಿಲೋಮ ಬಂದು ಪ್ರಮೇಯಕ್ಕೆ ಆಪೋಸಿಟ್ ಆಗಿರುತ್ತೆ. ಅಂದ್ರೆ ಅಲ್ಲಿ ನಮ್ಗೆ ಏನಿ ದತ್ತವಾಗಿ ಕೊಟ್ಟಿದ್ರಲ್ಲ, ಇಲ್ಲಿ ನಾವು ಅದನ್ನ ಪುರಾವೆಯಾಗಿ ಮಾಡಬೇಕಾಗತ್ತೆ. ಇಲ್ಲಿ ತ್ರಿಭುಜ ABC ಕೊಟ್ಟಿದ್ದಾರೆ. DE ಅನ್ನುವ ರೇಖೆ AB ಮತ್ತು AC ನ ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಅಂತ ಕೂಡ ಕೊಟ್ಟಿದ್ದಾರೆ. ಆದರೆ ಇಲ್ಲಿ ನಾವು DE ಬಂದು BCಗೆ ಸಮಾನಾಂತರವಾಗಿರುತ್ತೆ ಅಂತ ಪ್ರೂವ್ ಮಾಡಬೇಕು. ಇದು ಸತ್ಯನಾ ಅಲ್ವಾ ಅಂತ ತಿಳ್ಕೊಳ್ಳಿಕ್ಕೆ ಒಂದು ಸಣ್ಣ ಚಟುವಟಿಕೆಯನ್ನ ಮಾಡೋಣ. ಯಾವುದಾದ್ರೂ ಒಂದು ಕೋನವನ್ನು ರಚನೆ ಮಾಡ್ಕೊಳ್ಳೋಣ. ಕೋನ XAY. ಏನ ಕೇಂದ್ರವಾಗಿಟ್ಕೊಂಡು 1 ಸೆಂಟಿಮೀಟರ್ ತ್ರಿಜ್ಯ ಇಟ್ಕೊಂಡು ಕೈವಾರದಿಂದ ನಾವು B1 ಅನ್ನುವ ಒಂದು ಕಂಸವನ್ನು ರಚನೆ ಮಾಡ್ಕೊಳ್ಳೋಣ. ಈಗ B1ನ ಕೇಂದ್ರವಾಗಿಟ್ಕೊಂಡು 1 ಸೆಂಟಿಮೀಟರ್ ತ್ರಿಜ್ಯವನ್ನೇ ಕಾಯ್ದಿರಿಸ್ಕೊಂಡು B2ನ ರಚನೆ ಮಾಡ್ಕೊಳ್ಳೋಣ. ಇದೇ ರೀತಿ B ನವರೆಗೆ ರಚನೆ ಮಾಡ್ಕೊಳ್ಳೋಣ. ಇಲ್ಲಿ ನೋಡ್ಬೋದು ನೀವು, ಪ್ರತಿ ಕಂಸ 1 ಸೆಂಟಿಮೀಟರ್ಗೆ ಸಮವಾಗಿದೆ. ಅಂದರೆ AB1, B1, B2 ಇದೇ ರೀತಿ B4B ಕೂಡ 1 ಸೆಂಟಿಮೀಟರ್ಗೆ ಸಮವಾಗಿದೆ. ಈಗ AXನ ಮೇಲೆ ಕಂಸಗಳನ್ನು ರಚನೆ ಮಾಡ್ಕೊಳ್ಳೋಣ. ಆದರೆ ಈ ಸತಿ 2 ಸೆಂಟಿಮೀಟರ್ ತ್ರಿಜ್ಯವನ್ನು ತಗೊಂಡು ಕಂಸವನ್ನು ರಚನೆ ಮಾಡ್ಕೊಳ್ಳೋಣ. ಇದನ್ನು C1, C2, C3, C4 ಮತ್ತು C ಅಂತ ಕರೆಯೋಣ. ನಾವು ನೋಡ್ಬೋದು AC1, C1, C2 ಇದೇ ರೀತಿ C4C 2 ಸೆಂಟಿಮೀಟರ್ಗೆ ಸಮವಾಗಿದೆ. ಈಗ B1, C1ನ ಸೇರಿಸ್ಕೊಳ್ಳೋಣ. B ಮತ್ತು C ನ ಕೂಡ ಸೇರಿಸೋಣ. ಇಲ್ಲಿ ಒಂದು ತ್ರಿಭುಜ ಕಾಣ್ತಿದೆ ಅಲ್ಲ, ABC ತ್ರಿಭುಜ. ಅದರಲ್ಲಿ B1 ಮತ್ತು C1ನ AB ಮತ್ತು AC ನ ಮೇಲೆ ಇರುವ ವಿಭಿನ್ನ ಬಿಂದುಗಳು ಅಂತ ತಗೊಂಡ್ರೆ AB1 ಡಿವೈಡೆಡ್ ಬೈ B1B ಏನಾಗಿರುತ್ತೆ? ನಾವು ಮಾಡಿರೋ ರಚನೆಯ ಪ್ರಕಾರ AB1 ಬಂದು 1 ಸೆಂಟಿಮೀಟರ್ಗೆ ಸಮ. ಅದೇ ರೀತಿ B1B ಬಂದು 1, 2, 3, 4ಕ್ಕೆ ಸಮ. ಹಾಗಾಗಿ ಇದರ ಅನುಪಾತ ಬಂದು 1/4 ಆಗಿರುತ್ತೆ. ಈಗ AC1 ಬೈ C1C ಏನಾಗಿರುತ್ತೆ? AC1 ಬಂದು 2, ಇಲ್ಲಿ 2, 4, 6, 8. ಹಾಗಾಗಿ 2/8 ಅಂದ್ರೆ ಇದು ಕೂಡ 1/4. ಅಂದ್ರೆ ಈ B1 C1 ಒಂದೇ ಅನುಪಾತದಲ್ಲಿ AB ಮತ್ತು AC ನ ವಿಭಾಗಿಸ್ತಾ ಇದೆ. ಹಾಗಿದ್ರೆ ಇಲ್ಲಿ ಸೃಷ್ಟಿಯಾಗಿರುವ ಕೋನ ಎಷ್ಟು ಅಂತ ನೋಡೋಣ. 70 ಡಿಗ್ರಿಗಳು. ಹಾಗಿದ್ರೆ ಇಲ್ಲಿ ಎಷ್ಟು ಕೋನ ಇದೆ ಅಂತ ನೋಡಿದ್ರೆ ಇದು ಕೂಡ 70 ಡಿಗ್ರಿಗಳು. AYನ ಛೇದಕ ಅಂತ ಪರಿಗಣಿಸಿದ್ರೆ ನಮಗೆ ಸಿಕ್ಕಿರೋ ಅನುರೂಪ ಕೋನಗಳು ಸಮವಾಗಿರೋದ್ರಿಂದ B1 C1 ಮತ್ತು BC ಸಮಾಂತರವಾಗಿದೆ ಅಂತ ಹೇಳ್ಬೋದು. ಇದೇ ರೀತಿ ನಾವು ಬರೀ B1 C1 ಅಂತ ಮಾತ್ರ ಅಲ್ಲದೆ B2 C2ನ ಸೇರಿಸಿ ಕೂಡ ಚೆಕ್ ಮಾಡಿ ನೋಡ್ಬೋದು. ಆಗ ನಮಗೆ ಅನುಪಾತ ಎಷ್ಟು ಸಿಕ್ಕುತ್ತೆ ನೋಡಿದ್ರೆ AB2 ಬೈ B2B ಬಂದು AC2 ಬೈ C2Cಗೆ ಸಮವಾಗಿದೆಯಾ ಅಂತ ಚೆಕ್ ಮಾಡ್ಬೋದು. AB2 ಬೈ B2B ಅಂದರೆ ಇಲ್ಲಿ 2 ಡಿವೈಡೆಡ್ ಬೈ 1, 2, 3 ಅಂದರೆ 2/3 ಸಿಕ್ಕತ್ತೆ. ಅದೇ ರೀತಿ AC2 ಬಂದು 2, 4, 4 ಡಿವೈಡೆಡ್ ಬೈ 6 ಇದು ಕೂಡ 2/3 ಅನ್ನುವ ಅನುಪಾತವನ್ನೇ ಕೊಡುತ್ತೆ. ಅದೇ ರೀತಿ ನಾವು ಮತ್ತೆ ಕೋನವನ್ನು ಕೂಡ ಚೆಕ್ ಮಾಡಿ ನೋಡ್ಬೋದು. ಈ ಎರಡೂ ಕೋನಗಳು 70 ಡಿಗ್ರಿಗಳಿಗೆ ಸಮವಾಗಿರುತ್ತೆ. ಅಂದರೆ ಅನುರೂಪ ಕೋನಗಳು ಸಮವಾಗಿರೋದ್ರಿಂದ B2 C2 ಬಂದು BCಗೆ ಸಮಾಂತರದಲ್ಲಿರುತ್ತೆ. ಅದೇ ರೀತಿ B3 C3 ಅನ್ನ ಕೂಡ ಕನೆಕ್ಟ್ ಮಾಡಿ ನೋಡ್ಬೋದು ನಾವು. ಆಗ ನಮಗೆ ಸಿಗುವ ಅನುಪಾತ ಬಂದು 3/2 ಮತ್ತು B3 C3 ಬಂದು BCಗೆ ಸಮಾನಾಂತರವಾಗಿರುತ್ತೆ. ಯಾಕಂದ್ರೆ ಇದು ಕೂಡ 70 ಡಿಗ್ರಿಗಳನ್ನೇ ಕೊಡುತ್ತೆ. ನಾವು ಚೆಕ್ ಮಾಡಿ ನೋಡ್ಬೋದು. ಅದೇ ರೀತಿ ಕಡೆದಾಗಿ B4 C4 ನಾವು ಸೇರಿಸಿದ್ರೆ 4/1 ಅನ್ನುವ ಅನುಪಾತವನ್ನು ಕೊಡುತ್ತೆ. ತದನಂತರ ಮತ್ತೆ ನಾವು ಕೋನವನ್ನು ಚೆಕ್ ಮಾಡಿದ್ರೆ 2 ಒಂದೇ ಕೋನವನ್ನು ಕೊಡ್ತಿರುತ್ತೆ. ಹಾಗಾಗಿ ಅನುರೂಪ ಕೋನಗಳು ಸಮವಾಗಿರೋ ಕಾರಣ ಇವೆರಡು ಸಮಾನಾಂತರ ರೇಖೆಗಳಾಗಿರುತ್ತೆ.
ಈ ಪ್ರಾಯೋಗಿಕ ಚಟುವಟಿಕೆಯಿಂದ ನಮಗೇನು ತಿಳಿದು ಬರುತ್ತೆ ಅಂದರೆ ಈ ಮೂಲ ಸಮಾನುಪಾತತೆಯ ಪ್ರಮೇಯದ ವಿಲೋಮ ಸತ್ಯ ಅಂತ ಹೇಳಿ. ಇದರ ಹೇಳಿಕೆಯ ಪ್ರಕಾರ ನಾವು ಈಗಾಗಲೇ ನೋಡಿದ್ವಿ ಹೇಳಿಕೆ, ಒಂದು ತ್ರಿಭುಜದಲ್ಲಿ ಯಾವುದಾದರೂ ಎರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸ್ತಿದ್ರೆ ಒಂದು ಸರಳ ರೇಖೆ, ಆ ಸರಳ ರೇಖೆ ಆ ತ್ರಿಭುಜದ ಮೂರನೇ ಬಾಹುಗೆ ಸಮಾನಾಂತರವಾಗಿರುತ್ತದೆ ಅಂಥೇಳಿ. ಈಗ ನಾವು ಗಣಿತದ ಪ್ರಕಾರ ಪುರಾವೆಯನ್ನ ಮಾಡೋಣ. ನಮಗೆ ಕೊಟ್ಟಿರೋದು ಒಂದು ತ್ರಿಭುಜ ಮತ್ತು ಅದನ್ನು ವಿಭಾಗಿಸ್ತಿರುವ ರೇಖೆಯಾದ DE. ಈ DE AB ಮತ್ತು AC ನ ಸಮಾನುಪಾತದಲ್ಲಿ ವಿಭಾಗಿಸ್ತಾ ಇದೆ. AD ಬೈ DB ಬಂದು AE ಬೈ ECಗೆ ಸಮ ಅಂತ ನಮಗೆ ತಿಳಿದಿದೆ. ಇಲ್ಲಿ ನಾವು DE ಬಂದು BCಗೆ ಸಮಾನಾಂತರವಾಗಿದೆ ಅಂತೇಳಿ ಸಾಧನೆ ಮಾಡಿ ತೋರಿಸಬೇಕಾಗಿದೆ. ನಾವು ಈ ಹೇಳಿಕೆಯ ವಿರುದ್ಧ ಒಂದು ಊಹೆಯನ್ನು ಮಾಡೋಣ. ಅದೇನು ಅಂದರೆ DE BCಗೆ ಸಮಾನಾಂತರವಾಗಿಲ್ಲ ಅಂತ ಅಂದ್ಕೊಳ್ಳೋಣ. ಹಾಗಿದ್ರೆ ಮತ್ತೊಂದು ಯಾವುದಾದ್ರೂ ಬೇರೆ ರೇಖೆ BCಗೆ ಸಮಾನಾಂತರವಾಗಿರಲೇಬೇಕಲ್ವ? ಆ ರೇಖೆಯನ್ನು DE' ಅಂತ ಕರೆಯೋಣ. DE' BCಗೆ ಸಮಾನಾಂತರವಾಗಿದೆ. ಇದು ಸಮಾನಾಂತರವಾಗಿರೋ ಕಾರಣ ಮೂಲ ಸಮಾನುಪಾತತೆಯ ಪ್ರಮೇಯದ ಪ್ರಕಾರ ಈ DE' AB ಮತ್ತು AC ನ ಸಮಾನುಪಾತದಲ್ಲಿ ವಿಭಾಗಿಸಬೇಕು. ಹಾಗಾಗಿ AD ಬೈ DB ಬಂದು AE' ಬೈ E'(C)ಗೆ ಸಮವಾಗಿರಬೇಕು. ಆದರೆ ನಮಗೀಗಾಗಲೇ ಒಂದು ಸಮಾನುಪಾತ ಕೊಟ್ಟಿದ್ರು. ಈಗ ಇದನ್ನು ಮತ್ತೆ ನಮಗೆ ಸಿಕ್ಕ ಈ ಅನುಪಾತಗಳನ್ನು ನಾವು ಹೋಲಿಕೆ ಮಾಡಿ ನೋಡಿದರೆ ನಮಗೇನು ಕಂಡು ಬರುತ್ತೆ? ಎಡಬದಿಯಲ್ಲಿರೋದು ಒಂದೇ ಅನುಪಾತ ಅಂತ ಹೇಳಿ. ಹಾಗಾಗಿ ಬಲಬದಿಯಲ್ಲಿರೋದು ಕೂಡ ಸಮವಾಗಿರಬೇಕು. ಅಂದರೆ AE ಬೈ EC ಬಂದು AE' ಬೈ E'(C)ಗೆ ಸಮವಾಗಿರಬೇಕು. ಇದನ್ನು ಮುಂದುವರಿಸ್ತಾ ಎರಡೂ ಬದಿಗಳಲ್ಲಿ ನಾವು ಒಂದನ್ನು ಸೇರಿಸೋಣ. ಈ ರೀತಿ ಈಗ ಲಾಸಾಹವನ್ನು ತಗೊಂಡ್ರೆ, ಆದರೆ ಈ ಚಿತ್ರದ ಪ್ರಕಾರ AE ಪ್ಲಸ್ EC ಏನಾಗುತ್ತೆ? AC ಆಗುತ್ತೆ. ಅದೇ ರೀತಿ AE' ಪ್ಲಸ್ E'(C) ಏನಾಗುತ್ತೆ? ಇದು ಕೂಡ ACನೇ ಆಗುತ್ತೆ. ಈಗ ಇದನ್ನು ನಾವು ಇನ್ನೂ ಸರಳಗೊಳಿಸ್ಬೋದು. AC ರದ್ದು ಮಾಡ್ಕೊಂಡು ಬಿಡ್ಬೋದು. ನಂತರ ಇದರ ವ್ಯಾಕ್ತಕ್ರಮವನ್ನು ತಗೊಂಡ್ರೆ ನಾವು EC ಬಂದು E'(C)ಗೆ ಸಮ ಅಂತ ಕಂಡುಬರುತ್ತೆ. EC ಬಂದು E'(C)ಗೆ ಸಮ ಅಂದರೆ, ಉದಾಹರಣೆಗೆ EC 4 ಸೆಂಟಿಮೀಟರ್ ಆಗಿದ್ರೆ E'(C) ಕೂಡ 4 ಸೆಂಟಿಮೀಟರ್ ಆಗಿರುತ್ತೆ. ಅಂದರೆ E ಮತ್ತು E' ಅನ್ನುವ ಎರಡು ಬೇರೆ ಬೇರೆ ಬಿಂದುಗಳಿಲ್ಲ, ಎರಡೂ ಕೂಡ ಒಂದೇ ಬಿಂದು ಆಗಿದೆ. ಅಂದರೆ DE ಮತ್ತು DE' ಕೂಡ ಬೇರೆ ಬೇರೆ ರೇಖೆಗಳಾಗಿರಲ್ಲ, ಒಂದೇ ರೇಖೆನೇ ಆಗಿರುತ್ತೆ. ಹಾಗಿದ್ರೆ ನಾವು ಮೊದಲಿಗೆ ಒಂದು ಊಹೆಯನ್ನು ಮಾಡಿದ್ವಿ ಅಲ್ವಾ? DE BCಗೆ ಸಮಾನಾಂತರವಾಗಿರೋದು ಬೇಡ, DE' ಸಮಾನಾಂತರವಾಗಿರಲಿ ಅಂಥೇಳಿ. ಈ DE ಮತ್ತು DE' ಒಂದೇ ಆಗಿರೋದ್ರಿಂದ DE ಕೂಡ BCಗೆ ಸಮಾನಾಂತರವಾಗಿದೆ. ಇದು ನಮ್ಮ ಊಹೆಗೆ ವಿರುದ್ಧವಾಗಿದೆ. ಅದರಿಂದ ನಮ್ಮ ಊಹೆ ತಪ್ಪು. DE ಬಂದು BCಗೆ ಸಮಾನಾಂತರವಾಗಿರಲೇಬೇಕು. ಇದರಿಂದ ಮೂಲ ಸಮಾನುಪಾತತೆಯ ಪ್ರಮೇಯದ ವಿಲೋಮ ಸತ್ಯ ಅಂತ ಹೇಳಿ ಕಂಡುಕೊಂಡ್ವಿ.